ಕಂಪ್ಲೀಟ್. ಕಳೆದ 29ನೇ ತಾರೀಕು ಮಳವಳ್ಳಿಯ ಅಂಬೇಡ್ಕರ್ ಭವನದಲ್ಲಿ ಮಳವಳ್ಳಿ ತಾಲೂಕಿನ 9ನೇ ಕೃಷಿ ಕೂಲಿಕಾರ ಸಂಘದ ಸಮ್ಮೇಳನ ಜರುಗಿದ್ದು, ಆ ಸಮ್ಮೇಳನದಲ್ಲಿ ನೂತನ ತಾಲೂಕು ಸಮಿತಿ ಆಯ್ಕೆಯಾಗಿದ್ದು, ಆ ನೂತನ ತಾಲೂಕು ಸಮಿತಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದೆ. ಆ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಎಲ್ಲ ತಾಲೂಕು ಸಮಿತಿಯ ಇತ್ತೀಚಿನ ದಿನಗಳಲ್ಲಿ 2-3 ಘಟನೆಗಳು ಘಟಿಸಿದ್ದಾರೆ. ಅದರಲ್ಲಿ ಮೊನ್ನೆ KR-ಪೇಟೆಯ ಮಂಜೇಗೌಡ ಅನ್ನುವಂಥವರು ಮಂಡ್ಯಕ್ಕೆ ಬಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೆಂಕಿ ಹತ್ಕೊಂಡು ಸತ್ತೋಗಿದ್ದಾರೆ. ಅವರು ಅರಣ್ಯ ಇಲಾಖೆಯವರು ಉಳಿತಾಯದ ಭೂಮಿಯನ್ನು ಆಕ್ರಮಿಸಿಕೊಂಡದ್ರಿಂದ ಅದನ್ನು ವಿರೋಧಿಸಿ ಹಲವು ಅಧಿಕಾರಿಗಳ ಹತ್ರ ಬಂದು ಅವರು ಅಹವಾಲುಗಳನ್ನು ಹೇಳ್ಕೊಂಡು ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಂದನೆ ಕೊಡಲಿಲ್ಲ ಅಂತ ಹೇಳಿ ಅವರು ಬೆಂಕಿ ಹಚ್ಚಿಕೊಂಡು ಸತ್ತೋಗಿರುವಂಥದ್ದು ಅತ್ಯಂತ ಖಂಡನೀಯವಾದಂಥ ಘಟನೆ. ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಈ ಘಟನೆಯನ್ನು ಖಂಡಿಸೋದ್ರ ಜೊತೆಗೆ ಆ ಕುಟುಂಬಕ್ಕೆ ಈಗೇನು 5 ಲಕ್ಷವನ್ನು ಮಾನ್ಯ ಸಚಿವರು ಘೋಷಣೆ ಮಾಡಿದಾರೋ ಅದು ಸಾಲದು. ಅದರ ಜೊತೆಗೆ ಕನಿಷ್ಠ ಇನ್ನೂ ಹೆಚ್ಚಿನ ಪ್ರಮಾಣದ ಹಣವನ್ನು ಅವರು ಕೊಡಬೇಕು ಪರಿಹಾರವಾಗಿ. ಅದರ ಜೊತೆಗೆ ಅವರು ಏನು ಧ್ವನಿ ಎತ್ತಿದಾರೋ ಆ ಭೂಮಿಯ ವಿಷಯದಲ್ಲಿ ಅರಣ್ಯ ಇಲಾಖೆಯವರು ಅವಕಾಶ ಕೊಡಲಾರದ ರೀತಿಯಲ್ಲಿ ಸರ್ಕಾರ ಮುಂದೆ ಬಂದು ತಕ್ಷಣದಲ್ಲಿ ಅವರಿಗೆ 30-40 ವರ್ಷದಿಂದ 50 ಉಳ್ತಾ ಇರುವಂಥ ಭೂಮಿಯನ್ನು ಸಹ ವಶಪಡಿಸಿಕೊಳ್ಳಲಿಕ್ಕೆ ಹೊರಟಿರುವಂಥ ಅರಣ್ಯ ಇಲಾಖೆಯ ವಿರುದ್ಧ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಸಂಘಟಿಸಬೇಕಾಗುತ್ತೆ ಎನ್ನುವಂಥ ಎಚ್ಚರವನ್ನು ಈ ಸಂದರ್ಭದಲ್ಲಿ ಕೊಡ್ತಾನೇನೆ. ಯಾವುದೇ ಕಾರಣಕ್ಕೂ ರೈತರು ಕೂಲಿಕಾರರು ಏನು ಭೂಮಿಯನ್ನು ಉಳ್ತಾ ಇದ್ದಾರೋ ಆ ಭೂಮಿಯ ತಂಟೆಗೆ ಅರಣ್ಯ ಇಲಾಖೆಯವರು ಕೂಡುದು ಅನ್ನುವಂಥದ್ದು ವಶಪಡಿಸ್ಕೊಂಡಿದ್ರೆ ಅದನ್ನು ಬಿಟ್ಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇವೆ. ಅದರ ಜೊತೆಗೆ KM ದೊಡ್ಡಿನಲ್ಲಿ ಲಕ್ಷ್ಮೀಬಾಯಿ ಅನ್ನುವಂಥವರು ಬಳ್ಳಾರಿಯಿಂದ ಒಂದು ಕೃಷಿ ಕೂಲಿಕಾರ ಮಹಿಳೆ, ಕಬ್ಬು ಕಡಿಲಿಕ್ಕೆ ಬಂದಂಥ ಮಹಿಳೆ, ಅವಳು ಹಾವು ಕಡಿದು ಸತ್ತೋಗಿದ್ದಾಳೆ. ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಹೇಳಿ 10 ಬಾರಿ ಜಿಲ್ಲಾಡಳಿತವನ್ನು ನಾವು ಕೇಳಿದ್ರು ಫ್ಯಾಕ್ಟ್ರಿಗಳ ಮಾಲೀಕರು ಈವರೆಗೂ ಅವರಿಗೆ ಮೂಲಭೂತ ಸೌಕರ್ಯ ಕೊಡದೆ ಇವತ್ತು ಹಾವು ಕಚ್ಚಿ ಆ ಮಹಿಳೆ ಸತ್ತೋಗಿರುವಂಥದ್ದು, ಗಂಡನೂ ಇಲ್ಲದೆ ಇರುವಂಥದ್ದು, 2 ಸಣ್ಣ ಮಕ್ಕಳಿರುವಂಥದ್ದು, ಜೀವನ ಕಟ್ಕೊಳ್ಳಿಕ್ಕೆ ಬಂದಂಥ ಲಕ್ಷ್ಮೀಬಾಯಿ ಕುಟುಂಬ ಇವತ್ತು ಸಂಪೂರ್ಣ ಅನಾಥ ಆಗಿದೆ. ಕೇವಲ 50,000 ರೂಪಾಯಿ ಕೊಟ್ಟು ಕೈ ತೊಳ್ಕೊಳ್ಳಿಕ್ಕೆ ಹೊರಟಿರುವಂಥ ಈ ಫ್ಯಾಕ್ಟ್ರಿ ಮಾಲೀಕರು ಏನಿದ್ದಾರೋ ಅದನ್ನು ನಾವು ಖಂಡಿಸ್ತೇವೆ. ಕನಿಷ್ಠ 20 ಲಕ್ಷ ರೂಪಾಯಿಗಳನ್ನು ಆ ಕುಟುಂಬಕ್ಕೆ ಕೊಡಬೇಕು. ಮುಂದಿನ ದಿನಗಳಲ್ಲಿಯೇ ವಲಸೆ ಕಾರ್ಮಿಕರಾಗಿ ಬರುವಂಥ ಎಲ್ಲ ವಿಭಾಗದ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಆ ಮಾಲೀಕರು ಅನ್ನುವಂಥವರು ಅಥವಾ ಕಂಪನಿಗಳವರು ಬೇರೆ ಬೇರೆ ವಿಧದ ಮಾಲೀಕತ್ವ ಹೊಂದುವಂಥವ್ರು ಎಲ್ಲರೂ ಕೊಡ್ಲಿಕ್ಕೆ ಆಗಬೇಕು. ಇದಕ್ಕೆ ಜಿಲ್ಲಾಡಳಿತ ಹೆಚ್ಚಿನ ನಿಗಾ ವಹಿಸಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಜೊತೆಗೆ ರೇಟು 3,500 ರೂಪಾಯಿ ಬೇಕು ಅಂತೇಳಿ ಬೆಳಗಾವಿನಲ್ಲಿ ಬೃಹತ್ ಹೋರಾಟವನ್ನು ಮಾಡ್ತಾ ಇದ್ದಾರೆ ರೈತರು. ಕೂಲಿ ಮತ್ತು ಪ್ರಯಾಣ ಭತ್ಯೆಯನ್ನು ಹೊರತುಪಡಿಸಿ 3,500 ರೂಪಾಯಿ ಕೊಡಬೇಕು. ಕೂಲಿ ಮತ್ತು ಪ್ರಯಾಣ ಭತ್ಯೆಯನ್ನು ಕಂಪನಿಗಳವರೇ ಕೊಡಬೇಕು ಅನ್ನುವಂಥ ಒಂದು ಇದೆಯೋ ಅದು ನ್ಯಾಯೋಚಿತವಾಗಿದೆ, ಅದು ಸಮರ್ಪಕವಾಗಿದೆ. ಆ ಡಿಮಾಂಡನ್ನು ಸರ್ಕಾರ ಒಪ್ಕೋಬೇಕು. ಒಪ್ಪದೆ ಹೋದರೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘವೂ ಸಹ ರೈತರೊಟ್ಟಿಗೆ ಸೇರಿ ಆ ರೈತರ ಬೇಡಿಕೆ ಈಡೇರಬೇಕು ಅನ್ನುವಂಥದ್ದಕ್ಕಾಗಿ ನಮ್ಮ ಹೋರಾಟವನ್ನು ನಾವು ಬೆಂಬಲಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಷ್ಟು ಮಾತುಗಳಿಗೆ ಕೊಡ್ತೇವೆ. ಉಳಿದಂಥದ್ದು ಇವತ್ತು ನರಗನ ಕೇಂದ್ರ ಸರ್ಕಾರ ಮೊದಲು ಮಾಡಿ ನಿಂತಿದೆ. ಆದರೆ
ಇವತ್ತು ಕೂಲಿಕಾರರಿಗೆ ಯಾವುದೇ ಥರದಲ್ಲೂ ಒಂದೊಂದು ಪಂಚಾಯತಿಲಿ 10 ಚಿನ 20 ಚಿನ 40 ಚಿನ ಹಿಂಗೆ ಕೊಟ್ಟಿರೋದು ಹೊತ್ತು ಯಾವುದೇ ಕುಟುಂಬಕ್ಕೂ ಇವತ್ತು ನೆರಾಗ ಕೆಲಸ ಉಳಿಸ್ಬೇಕು, ಹಳ್ಳಿಲಿರುವಂಥ ಜನ ಹಳ್ಳಿಲಿರ್ಬೇಕು, ಪಟ್ಟಣದಲ್ಲಿರುವಂಥ ಜನ ಪಟ್ಟಣದಲ್ಲಿರಬೇಕು ಅಂತೇಳಿ ಇದೊಂದು ಕಾಯ್ದೆ ಜಾರಿ ಮಾಡಲಾಗಿದೆ. ಆದರೂ ಮುಖ್ಯ ಈ ಯುವ ಸಾಹೇಬರು ಎಚ್ಚೆತ್ಕೊಂಡಂಥ ಮಳವಳ್ಳಿ ತಾಲೂಕಿನ ಯುವ ಇವತ್ತು ಕೆಲಸ ಕೊಡ್ದಾನೆ ಈ ಥರ ಒಟ್ಟ ಹೊಡಿಸ್ತಾವನೆ. ಹೋದ ತಿಂಗಳು ಹೋಗಿ ನಾವು ಕೆಲಸ ಜನಗಳಿಗೆ ಕೂಲಿ ಕೆಲಸ ಮುಗ್ದೋಗೈತೆ, ಈ ಕೆಲಸಕ್ಕೆ ಅವಶ್ಯಕತೆ ಇದೆ, ಕೆಲಸ ಮಾಡೋಕ್ಕೆ ಅದೆಲ್ಲ ಬಂದವ್ರೆ, ಆ ಉದ್ದೇಶಕ್ಕೆ ನೀವು ಕೆಲಸ ಕೊಡಬೇಕು ಅಂತ ಹೋಗಿ ಮನವಿ ಕೊಟ್ಟು ಕೇಳಿ ಮಾತಾಡಿದ್ವಿ. ಮಾತಾಡಿದ್ರು ಮುಖ್ಯ, ಇನ್ನೂ ಮುಖ್ಯ ಕಿಂತಿತ್ತನು ಮುಖ್ಯ ಅವರು ಮನಸ್ಸು ತಗೊಂಡಿಲ್ಲ. ಏನಾರು ಅವರು ಬಿಟ್ಟಿಲ್ಲ ಅಂತಾರೆ ಎತ್ತು ಬಿಟ್ಟರೆ ದೊಡ್ಡ ಮಟ್ಟ ಹೋರಾಟ ಮಾಡಬೇಕು ಅಂತೇಳಿ ನಮ್ಮ ಮನವಿ. ಮತ್ತು ತಾಲೂಕು ಪಂಚಾಯತಿಲಿ ಇವತ್ತು ಹಳ್ಳಿಗಳಲ್ಲಿ ಮಶಾಣ ಬೇಕು ಅಂತೇಳಿ ಹೋರಾಟ ಮಾಡಿ ಇದು ಮಾಡಿದ್ದೀವಿ. ಆದರೂ ಮುಖ್ಯ ಮಶಾಣ ಮಾಡಿಲ್ಲ, ಅವತ್ತು ತಿರುಗಿಸಿಲ್ಲ. ಅವರು ಮುಖ್ಯ ಈ ಥರ ನಾವು ಬೇಗ ಅವರು ನಮಗೆ ಆ ಬೇಡಿಕೆ ಈಡೇರಿಸಲಿಲ್ಲ ಅಂತಂದರೆ ನಾವು ಅವ್ರ ಮುಖಾಂತರ ಹೆಚ್ಚಿನ ರೀತಿ ಹೋರಾಟ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಒಂದು ಮನವಿ. ಒಂದು 2019 ಪ್ರಮುಖವಾದ ಕೆಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಅದರಲ್ಲಿ ಒಂದು ಪ್ರಮುಖವಾಗಿ ಸ್ವಾತಂತ್ರ್ಯ ಬಂದು ಇಷ್ಟು 8 ದಶಕಗಳು ಕಳೆದರೂ ಸಹ ಮೂಲಭೂತ ಸೌಕರ್ಯಗಳು ಅಂದರೆ ಕನಿಷ್ಠ ಸ್ಮಶಾನ, ಬಸ್ ವ್ಯವಸ್ಥೆ, ರಸ್ತೆ ಇನ್ನೂ ಸಹ ದೊರೆಯದೇ ಇರುವಂಥದ್ದು ಈ ದೇಶದ ದೌರ್ಭಾಗ್ಯ ಅಂತೇಳಿ ಸಮ್ಮೇಳನ ಅದನ್ನು ಗುರುತಿಸಿದೆ. ಹಾಗಾಗಿ ಬಂಧುಗಳೇ, ಒಂದು ಪ್ರಮುಖವಾಗಿ ಅದರಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಈಗಾಗಲೇ ಸರ್ಕಾರ ಬರುವಂಥ ಹಣವನ್ನು ವರ್ಷ ಲಕ್ಷ ಹಣವನ್ನು ಕಡಿತಗೊಳಿಸ್ತಾ ಇದೆ. ಒಟ್ಟಾರೆ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ನಾಶ ಮಾಡಲಿಕ್ಕೆ ಹೊರಟಿದೆ. ಇದನ್ನು ನಾಶ ಮಾಡೋದ್ರ ಮುಖಾಂತರ ಏನು ಕಾರ್ಪೊರೇಟ್ಗಳಿಗೆ ಮಣೆಯನ್ನು ಹಾಕುವಂಥ ವಿಧಾನವನ್ನು ಅನುಸರಿಸ್ತಾ ಇದೆ. ಹಾಗಾಗಿ ಒಂದು ಪ್ರಮುಖವಾಗಿ ಉದ್ಯೋಗ ಖಾತ್ರಿಯನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕು. ಮತ್ತು ಜೊತೆಗೆ ಪ್ರತಿ ದಿನಕ್ಕೆ 600 ರೂಪಾಯಿ ಕೂಲಿ ಕೊಡಬೇಕು, ವರ್ಷದಲ್ಲಿ 200 ದಿನ ಕೆಲಸ ಕೊಡಬೇಕು ಅಂತೇಳಿ ಸಮ್ಮೇಳನ ಒಂದು ನಿರ್ಣಯವನ್ನು ಕೈಗೊಂಡಿದೆ. ಆ ಒಂದು ನಿರ್ಣಯವನ್ನು ಕೈಗೊಂಡು ಅದನ್ನು ಜಾರಿ ಮಾಡಲಿಕ್ಕೆ ಸಂಪೂರ್ಣವಾಗಿ ತಾಲೂಕು ಸಮಿತಿ ನಿಲ್ಲುತ್ತೆ ಅಂತೇಳಿ ಹೇಳಿ ಬಯಸ್ತೇನೆ. ಅದೇ ರೀತಿ ಏನು ಮೂಲಭೂತ ಸೌಕರ್ಯಗಳನ್ನು ಏನಾದರೂ ತಕ್ಷಣದಲ್ಲಿ ಬಗೆಹರಿಸಲಿಲ್ಲ ಅಂತಂದರೆ ಇದೇ ತಿಂಗಳ 21ನೇ ತಾರೀಕು ತಹಸೀಲ್ದಾರ್ ಮುಂದೆ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ಸಮ್ಮೇಳನದಲ್ಲಿ ತೀರ್ಮಾನ ಆಗಿದೆ. ಅಷ್ಟೊಳಗಡೆ ಏನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ನರೇಗಾ ಆಗಿರ್ಬೋದು, ಸ್ಮಶಾನ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಬಸ್ ಸೌಕರ್ಯ ಆಗಿರ್ಬೋದು, ಈ ಎಲ್ಲ ಇಲಾಖೆಗಳಿಗೆ ಆಗಲೇ ಎಚ್ಚರಿಕೆಯನ್ನು ನೀಡಿದೆ. ಅಷ್ಟೊಳಗಡೆ ಏನಾದರೂ ಒಂದು ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂತಂದರೆ 21ನೇ ತಾರೀಕು ಬೃಹತ್ವಾದಂಥ ಒಂದು ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಹಾಗಾಗಿ ಇದು ಮತ್ತೊಂದು ಸಾರಿ ಆ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಆ ಸಮ್ಮೇಳನದಲ್ಲಿ, ತಾಲೂಕು ಸಮ್ಮೇಳನದಲ್ಲಿ ಅದರಲ್ಲಿ 22 ಜನರ ಕಮಿಟಿಯನ್ನು ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ತಾಲೂಕು ಅಧ್ಯಕ್ಷರಾಗಿ TH ಆನಂದ್ ಅವರು ಆಯ್ಕೆಯಾಗಿದ್ದಾರೆ. ತಾಲೂಕು ಕಾರ್ಯದರ್ಶಿಯಾಗಿ ಕುಂತೂರು ಲಕ್ಷ್ಮಿಯವರು ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಕಬ್ಬನೇಗೌಡ, ರಾಮಯ್ಯ, ಮಲ್ಲೇಶ್, ಜ್ಯೋತಿ, ಲಕ್ಷ್ಮಿ ಗೊಲ್ಲರಹಳ್ಳಿ, ಸಹಕಾರ್ಯದರ್ಶಿಗಳಾಗಿ ಪುಟ್ಟಮಾರೇಗೌಡ, ಶಿವಕುಮಾರ್, ಮಂಜುಳಾ, ಮಹಾಲಿಂಗು, ಲಕ್ಷ್ಮಿ ತಾಳೆಹಳ್ಳ. ತಾಲೂಕು ಸದಸ್ಯರಾಗಿ ಜವರಯ್ಯ, ಗೌರಮ್ಮ, ವಸಂತಮ್ಮ, ಸವಿತಾ, ಸ್ವಾಮಿ, ಪ್ರಮೀಳ, ಜಯಮ್ಮ, ಲಕ್ಷ್ಮಮ್ಮ, ಸಾಕಮ್ಮ ಮತ್ತು ಸುಧಾ. ಇಷ್ಟು ಜನ ಮುಂದಿನ 3 ವರ್ಷಗಳ ಅವಧಿಗೆ ಈ ತಾಲೂಕು ಸಮಿತಿಯಲ್ಲಿ ಆ ಸಮ್ಮೇಳನ ಆಯ್ಕೆ ಮಾಡಿದೆ.